ಬಹಳ ದಿನಗಳಿಂದ ಭುಜದಲ್ಲಿ ನೋವು ಮತ್ತು ಬಿಗಿತ ಇದ್ರೆ ಅದನ್ನು ನಾವು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ. ಈ ತೊಂದರೆ ಇದ್ದಾಗ ಮೇಲ್ಗಡೆ ಚಿಲ್ಕ ಹಾಕೋದೇ ಕಷ್ಟ, ಬೆನ್ನುಜ್ಜಕ್ಕಾಗಲ್ಲ, ನಮ್ಮ ಕೈಯನ್ನು ಉಪಯೋಗಿಸಿ ಮೇಲೆತ್ತಿ ಮಾಡುವಂತಹ ಕೆಲಸಗಳು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಆ ಕಡೆ ಮಗ್ಲು ಮಲ್ಕೊಳಕ್ಕಾಗಲ್ಲ, ಒಳಗಡೆ ಚುಟು ಚುಟು ನೋವು ಬರುತ್ತೆ, ನಿದ್ದೆ ಬರಲ್ಲ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಈ ತೊಂದರೆ ಯಾರಿಗೆ ಬರುತ್ತೆ ಮತ್ತು ಯಾಕೆ ಬರುತ್ತೆ, ಇದರ ಕಾರಣಗಳೇನು, ಈ ತೊಂದರೆಯ ಲಕ್ಷಣಗಳೇನು ಮತ್ತು ಇದನ್ನು ನಾವು ಸಂಪೂರ್ಣವಾಗಿ ಗೆಲ್ಲಬೇಕು ಅಂತಂದ್ರೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು, ಯಾವ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಬೇಕು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಶೋಲ್ಡರ್ ಜಾಯಿಂಟ್, ಭುಜ ಅನ್ನೋದು ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚು ಮೂವ್ಮೆಂಟ್ ಇರುವಂತಹ ಕೀಲು. ಈ ಕೀಲು ಸರಿಯಾಗಿ ಕೆಲಸ ಮಾಡಿದ್ರೆ ನನ್ನ ಕೈ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗುತ್ತೆ, ನಾನು ಹೇಳಿರೋ ಮಾತು ಕೇಳುತ್ತೆ. ಆದರೆ ಇದು ಆಗ್ತಾ ಇಲ್ಲ ಅಂದಾಗ, ಉದಾಹರಣೆಗೆ ನಾನೊಂದು ಟೈಟ್ ಆಗಿರೋ ಶರ್ಟ್ ಹಾಕೊಂಡ್ರೆ ನನ್ನ ಕೈ ಎತ್ತೋದು ಬಹಳ ಕಷ್ಟ ಆಗುತ್ತೆ. ಲೂಸ್ ಆಗಿರೋ ಶರ್ಟನ್ನು ಹಾಕೊಂಡ್ರೆ ನನ್ನ ಕೈಯನ್ನು ಸುಲಭವಾಗಿ ಎತ್ತಬಹುದು. ಅದೇ ರೀತಿ ಆ ಶೋಲ್ಡರ್ ಸುತ್ತಮುತ್ತ ಇರುವಂತಹ ಜಾಯಿಂಟ್ ಕ್ಯಾಪ್ಸ್ಯೂಲ್ ಅಂದರೆ ಆ ಸಾಫ್ಟ್ ಟಿಶ್ಯೂ ಪದರ ಇರುತ್ತೆ, ಅಂದರೆ ಆ ಕೀಲನ್ನ ಸುತ್ತಮುತ್ತ ಇರುವಂತಹ ಕವರಿಂಗ್ ಏನಿರುತ್ತೋ ಅದು ಟೈಟ್ ಆಗಿಬಿಡುತ್ತೆ. ಅದು ಟೈಟ್ ಆದಾಗ ಈ ಭುಜದ ಬಿಗಿತ, ಫ್ರೋಜನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಾಗುತ್ತೆ, ಯಾರಿಗಾಗುತ್ತೆ, ಹೇಗಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಇದು 40 ವರ್ಷದ ಮೇಲ್ಪಟ್ಟಿನ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. 40ರಿಂದ 60 ಅಥವಾ 60ರ ನಂತರ ಕಾಣಿಸ್ಕೊಳ್ಳುವಂತಹ ತೊಂದರೆ. ವಯಸ್ಸಾಗ್ತಾ ಇದ್ದಾಗೆ ಆ ಕೀಲಿನ ಸುತ್ತಮುತ್ತ ಇರುವಂತಹ ಮಾಂಸಖಂಡಗಳಲ್ಲಿ, ಆ ಜಾಯಿಂಟ್ ಕ್ಯಾಪ್ಸೂಲ್ನಲ್ಲಿ ಒಳಗಡೆ ಇರುವಂತಹ ಕೊಲಾಜನ್ ಫೈಬರ್ಸ್ನ ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಆವಾಗ ಈ ತೊಂದರೆ ಬರಬಹುದು. ಇದಕ್ಕೆ ಖಡಾಖಂಡಿತವಾಗಿ ಹೀಗೆ ಆಗುತ್ತೆ, ಇದೇ ಕಾರಣದಿಂದ ಬರುತ್ತೆ ಅಂತ ಇನ್ನೂ ನಿರ್ದಿಷ್ಟವಾಗಿ ಆ ಪ್ರೂಫ್ ಸಿಕ್ಕಿಲ್ಲ. ಆದರೂ ಇದು ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಹೆಂಗಸರಲ್ಲಿ, ಡಯಾಬಿಟಿಸ್ ಇರುವಂತಹವರಲ್ಲಿ ಹೆಚ್ಚು ಕಾಣಿಸ್ಕೊಡುತ್ತೆ. ಅದು ಶುಗರ್ ಕಂಟ್ರೋಲ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಲ್ಲಿ ಬಹಳ ಜಾಸ್ತಿ. ತುಂಬಾ ವರ್ಷಗಳಿಂದ ಶುಗರ್ ಇದೆ ಅಂತಂದ್ರೆ ಈ ಕೀಲು ಬಿಗಿತ ಬರುವಂತಹ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು. ನಂತರ ಥೈರಾಯ್ಡ್ ಸಮಸ್ಯೆ ಇದ್ದಾಗ, ಹೈಪರ್ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡ್, ಥೈರಾಯ್ಡ್ ಪ್ರಮಾಣ ಹೆಚ್ಚಿದ್ದಾಗ ಅಥವಾ ಕಡಿಮೆ ಇದ್ದಾಗೂ ಕೂಡ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮೆದುಳಲ್ಲಿ ಸ್ಟ್ರೋಕ್ ಆದಾಗ ಅಥವಾ ಪಾರ್ಕಿನ್ಸೋನಿಸಮ್ ತೊಂದರೆ ಇದ್ದಾಗ, ಹೃದಯ ಸಂಬಂಧಿ ತೊಂದರೆ ಇದ್ದಾಗ, ಹಾರ್ಟಿನ ಸಮಸ್ಯೆ ಇದೆ, ನಾನು ತುಂಬಾ ದಿನದಿಂದ ಮಾತ್ರೆ ತಗೋತಾ ಇದ್ದೀನಿ, ನನಗೆ ಆಂಜಿಯೋಪ್ಲಾಸ್ಟಿ ಆಗಿದೆ, ಬೈಪಾಸ್ ಸರ್ಜರಿ ಆಗಿದೆ, ಈ ಸಮಸ್ಯೆ ಇದ್ದವ್ರಿಗೂ ಕೂಡ ಈ ಭುಜದ ಬಿಗಿತ ಬರುವಂತಹ ಸಾಧ್ಯತೆ ಹೆಚ್ಚು. ಬಹಳ ದಿನಗಳಿಂದ ಬೆಡ್ ರಿಡನ್ ಆಗಿದೆ, ಯಾವುದೋ ಕಾರಣಗಳಿಂದ ನಾನು ಮಂಚದಲ್ಲೇ ಮಲ್ಕೊಂಡೇ ಇದ್ದೀನಿ ಅಂತಂದಾಗ ಕೂಡ ಈ ಭುಜದ ಬಿಗಿತ ಬರುವಂತ ಸಾಧ್ಯತೆ ಹೆಚ್ಚು. ನಂತರ ರಿಪೀಟೇಟಿವ್ ಸ್ಟ್ರೆಸ್ ಇಂಜುರಿ, ಭುಜದಲ್ಲಿ ಯಾವುದೋ ಒಂದು ಮಾಂಸಖಂಡ ಹರಿದಿದೆ, ಒಳಗಡೆ ಟೆಂಡಿನೈಟಿಸ್, ಮಾಂಸಖಂಡದಲ್ಲಿ ಉರಿಯೂತ ಬಂದಿದೆ, ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಬಹಳ ದಿನಗಳಿಂದ ಒಳಗಡೆ ಉರಿಯೂತ ಇದೆ ಅಂದಾಗ ಅದು ಟೈಟ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾವುದೋ ಸಣ್ಣ ಫ್ರಾಕ್ಚರ್ ಆಗಿದೆ ಅಥವಾ ಮಾಂಸಖಂಡ ಹರಿದಿದೆ, ಉಳುಕು ಸಂಭವಿಸಿದೆ, ಅವಾಗ್ಲೂ ಕೂಡ ಈ ಭುಜದ ಬಿಗಿತ ಬರುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಫ್ರೋಜನ್ ಶೋಲ್ಡರೇ ಇದು ಅಂತ ನಿರ್ಧಾರ ಮಾಡಲಿಕ್ಕೆ ಯಾವ ಲಕ್ಷಣಗಳಿರುತ್ತೆ? ಮುಖ್ಯವಾದಂತಹ ಲಕ್ಷಣ ಗ್ಲೋಬಲ್ ರಿಸ್ಟ್ರಿಕ್ಷನ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಾ ದಿಕ್ಕುಗಳಲ್ಲೂ ಈ ಭುಜವನ್ನ ಮೂವ್ಮೆಂಟ್ ಮಾಡಿದಾಗ ಅದು ಟೈಟ್ ಆಗಿದ್ರೆ, ಮೂವ್ಮೆಂಟ್ ಕಡಿಮೆ ಆಗಿದ್ರೆ ಇದು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ. ಹೆಚ್ಚಿನ ಸಲ ನನಗೆ ಇಂಟರ್ನಲ್ ರೊಟೇಷನ್ ಅಂದ್ರೆ ಕೈಯನ್ನ ಹಿಂದಕ್ಕೆ ಬೆನ್ನಿಗೆ ತಗೊಂಡು ಹೋಗಕ್ಕಾಗಲ್ಲ ಅನ್ನುವಂಥದ್ದು ಮೊದಲ ಲಕ್ಷಣ. ಅದರ ಜೊತೆಗೆ ಆ ಭುಜದ ಮೇಲೆ ಮಲ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ರಾತ್ರಿ ಹೊತ್ತು ನೋವು ಹೆಚ್ಚಾಗ್ತಾ ಇರುತ್ತೆ. ಯಾವ ಮೂವ್ಮೆಂಟ್ ಮಾಡಿದ್ರು ಕೂಡ ಆ ಭುಜ ಟೈಟ್ ಅನ್ಸುತ್ತೆ. 90 ಡಿಗ್ರಿಗಿಂತ ಮೇಲೆ ಓವರ್ ಹೆಡ್ ಅಬ್ಡಕ್ಷನ್, ನಮ್ಮ ತಲೆ ಮೇಲ್ಗಡೆ ತಗೊಂಡು ಹೋಗುವಂತಹ ಕೆಲಸಗಳು ಕಷ್ಟ ಆಗ್ತಾ ಬರುತ್ತೆ. ಇವೆಲ್ಲವೂ ಈ ಫ್ರೋಜನ್ ಶೋಲ್ಡರ್ನ ಲಕ್ಷಣಗಳು. ಇದು ಕೇವಲ ಕೆಮ್ಮು ನೆಗಡಿ ತರ ಒಂದು 4 ದಿನದಲ್ಲಿ ಬಂದ್ಬಿಡ್ತು ಅನ್ನೋದಾಗೋದಿಲ್ಲ, ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫ್ರೋಜನ್ ಶೋಲ್ಡರ್ ಅನ್ನುವಂತಹ ತೊಂದರೆ ಸಾಮಾನ್ಯವಾಗಿ ಒಂದು 8ರಿಂದ 9 ತಿಂಗಳು, ಕೆಲವೊಮ್ಮೆ ವರ್ಷದ ತನಕ ಈ ತೊಂದರೆ ಕಾಡುತ್ತೆ ಅಂತ ಹೇಳ್ಬೋದು. ಅದರಿಂದ ಒಂದು ಕೆಮ್ಮು ನೆಗಡಿ ಬಂದ ಹಾಗೆ ಒಂದು 5 ದಿನ ಮಾತ್ರೆ ಕೊಟ್ಟು ಗುಣ ಮಾಡ್ಬಿಟ್ಟಿ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಅದು ಖಂಡಿತ ಆಗಲ್ಲ. ಈ ಫ್ರೋಜನ್ ಶೋಲ್ಡರ್ ಇದ್ದಾಗ ನಮಗೆ ತಾಳ್ಮೆ ಬಹಳ ಮುಖ್ಯ. ಫ್ರೋಜನ್ ಶೋಲ್ಡರ್ ನಿಧಾನವಾಗಿ 3 ತಿಂಗಳು ನಿಧಾನ ಈ ಸಮಸ್ಯೆ ಹೆಚ್ಚಾಗ್ತಾ ಬರುತ್ತೆ. 3 ತಿಂಗಳು ಅದೇ ತರ ಇರುತ್ತೆ ಬಿಗಿತ, ನಂತರ 3 ತಿಂಗಳು ತನ್ನಿಂತಾನೆ ಕಡಿಮೆ ಆಗುತ್ತೆ. ಇದೊಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಲ್ಲ, ಸೆಲ್ಫ್ ಲಿಮಿಟಿಂಗ್ ಡಿಸಾರ್ಡರ್ ಅಂತ ಹೇಳ್ಬೋದು. ಅಂದ್ರೆ ತನ್ನಿಂತಾನು ಸರಿ ಮಾಡ್ಕೊಳ್ಳುವಂತಹ ತೊಂದರೆ. ದೇಹ ತನ್ನಂತಾನೋದು ಸರಿಪಡಿಸ್ಕೊಡುತ್ತೆ. ನಮ್ಗೆ ತಾಳ್ಮೆ ಬೇಕು, ನಾವು ಕಾಯ್ಬೇಕು. ಸಂಪೂರ್ಣವಾಗಿ ಚೇತರಿಕೆ ಆಗ್ಬೇಕು ಅಂತಂದ್ರೆ ಇದಕ್ಕೆ ನಾವು ಚಿಕಿತ್ಸಾ ವಿಧಾನಗಳನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು. ಏನೇನು ಅಂತ ನೋಡ್ತಾ ಹೋಗೋಣ. ಈ ಫ್ರೋಜನ್ ಶೋಲ್ಡರ್ನ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಹೆಚ್ಚಿನವರು ಈ ಫ್ರೋಜನ್ ಶೋಲ್ಡರ್ ಇರುವಂತಹ ವ್ಯಕ್ತಿಗಳು 10 ದಿನ 15 ದಿನ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಔಷಧಿ ಮಾತ್ರೆ ತಗೋತಾರೆ, ವ್ಯಾಯಾಮ ಹೇಳ್ಕೊಡ್ತಾರೆ, ವ್ಯಾಯಾಮ ಏನು ಮಾಡೋದಿಲ್ಲ, ನೋವು ಕಡಿಮೆ ಆಗಿಲ್ಲ ಅಂತ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಒಂದಿಷ್ಟು ಮಾತ್ರೆ ತಗೋತಾರೆ, ಔಷಧಿ ತಗೋತಾರೆ, ಕಡಿಮೆ ಆಗಿಲ್ಲ ಅಂತ ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟರ್ ಹತ್ರ ಅಲ್ದಾಡ್ತಾ ಇರ್ತಾರೆ.
ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಇದು ಫ್ರೋಸನ್ ಶೋಲ್ಡರ್ ಅಂತ ಗುರುತಿಸ್ಕೊಂಡು ಆದಷ್ಟು ಬೇಗ ಸರಿಯಾದ ಚಿಕಿತ್ಸೆಯನ್ನು ಶುರು ಮಾಡಿದ್ರೆ ಖಂಡಿತವಾಗಿ ಇದರ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು, ಸಂಪೂರ್ಣವಾಗಿ ಇದರಿಂದ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಸರಿಯಾದ ಸಮಯದಲ್ಲಿ ಇದನ್ನು ಅರ್ಥ ಮಾಡ್ಕೊಂಡು ಗುರುತಿಸಿ ನಂತರ ಚಿಕಿತ್ಸೆಯನ್ನು ಶುರು ಮಾಡುವಂತಹದ್ದು ಮುಖ್ಯ. ಚಿಕಿತ್ಸೆ ಅಂದ್ರೆ ಏನೇನು ಮಾಡ್ಬೋದು? ಮುಖ್ಯವಾಗಿ ಮನೆಯಲ್ಲೇ ಮಾಡುವಂತಹದ್ದು ಬಿಸಿ ನೀರಿನ ಶಾಖವನ್ನು ಕೊಡುವಂತಹದ್ದು, ಒಂದು ಎಣ್ಣೆಯಿಂದ ಮಸಾಜ್ ಮಾಡೋದು ಅಥವಾ ನೋವಿನ ಆಯಿಂಟ್ಮೆಂಟ್ ಮುಲಾಮನ್ನು ಹಚ್ಚಿ ಮಸಾಜ್ ಮಾಡುವಂತಹದ್ದು. ಇದನ್ನು ಮಾಡೋದ್ರಿಂದ ನಮಗೆ ಆ ಅಕ್ಕಪಕ್ಕದಲ್ಲಿರುವಂತಹ ಟೈಟ್ ಆಗಿರುವಂತಹ ಮಾಂಸಖಂಡವನ್ನ ಸ್ವಲ್ಪ ಮಟ್ಟಿಗೆ ಫ್ರೀ ಮಾಡಲಿಕ್ಕೆ, ಸ್ವಲ್ಪ ಸಡಿಲ ಮಾಡಲಿಕ್ಕೆ ಸುಲಭ ಆಗುತ್ತೆ, ಸಾಧ್ಯ ಆಗುತ್ತೆ. ಇದನ್ನ ದಿನಕ್ಕೆ 2 ಸಲ ಮಾಡ್ಬೋದು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ, ಬೆಳಿಗ್ಗೆ ಸ್ನಾನಕ್ಕಿಂತ ಮುಂಚೆ ಅಥವಾ ಸ್ನಾನ ಆದ ನಂತರ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಆ ಮಾಂಸಖಂಡ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಕೆಲವೊಂದಿಷ್ಟು ಮಾತ್ರೆಗಳನ್ನ ತಗೊಳ್ಳುವಂಥದ್ದು, ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡಲಿಕ್ಕೆ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್, ಒಳಗಡೆ ನರದ ಸೆಳೆತವನ್ನ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮಾತ್ರೆಗಳು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಆ ನೋವನ್ನ ಕಡಿಮೆ ಮಾಡಬಹುದು. ಆ ಕಿರಿಕಿರಿಯಾಗುವಂತಹ ಭಾವನೆ, ಒಳಗಡೆ ಚುಟ್ಟು ಸೆಳೆತವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ವ್ಯಾಯಾಮ ಮಾಡುವಂತಹದ್ದು, ಇದು ಬಹಳ ಮುಖ್ಯ. ವ್ಯಾಯಾಮ ಹೇಗೆ ಅನ್ನೋದನ್ನ ನಾವು ನೋಡೋಣ. ಅದ್ರ ಜೊತೆಗೆ ಕೆಲವೊಂದು ಫಿಸಿಯೋಥೆರಪಿ ಮೊಡಾಲಿಟಿ, ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಅಂತಂದಾಗ ಫಿಸಿಯೋಥೆರಪಿಸ್ಟ್ ಹತ್ರ ಹೋದಾಗ ಅಲ್ಲಿ ಕರೆಂಟಿನ ಶಾಖವನ್ನು ಕೊಟ್ಟು ಅಲ್ಟ್ರಾಸೋನಿಕ್ ಮಸಾಜ್ ಮಾಡಿ ಬೇರೆ ಬೇರೆ ಫಿಸಿಯೋಥೆರಪಿ ಮೊಡಾಲಿಟೀಸ್ ಇಂದ ಟೈಟ್ ಆಗಿರುವಂತಹ ಭುಜವನ್ನ ಫ್ರೀ ಆಗಿ ಇಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ತೀರಾ ಅಪರೂಪದಲ್ಲಿ ಕೆಲವೊಬ್ಬರಿಗೆ ತುಂಬಾ ಸೆಳೆತ ಜಾಸ್ತಿ ಇದೆ, ಒಳಗಡೆ ಬಿಗಿತ ತುಂಬಾ ಜೋರಾಗಿದೆ ಅಂತಂದಾಗ ಭುಜಕ್ಕೆ ಒಂದು ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಅನ್ನ ಕೊಟ್ಟು ಒಳಗಡೆ ಆ ಉರಿಯೂತವನ್ನು ಕಡಿಮೆ ಮಾಡಿ ಅದನ್ನ ಸಡಿಲ ಮಾಡಿಕೊಂಡು ಫ್ರೀಯಾಗಿ ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ತುಂಬಾ ಬಿಗಿ ಇದೆ, ಏನ್ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ವ್ಯಕ್ತಿಗಳಲ್ಲಿ ಮಾತ್ರ ಮ್ಯಾನಿಪುಲೇಷನ್ ಅಂಡರ್ ಅನಸ್ಥೀಶಿಯಾ ಅಂತ ಹೇಳ್ತೀವಿ. ಅನಸ್ಥೀಶಿಯಾ ಕೊಟ್ಟು ಆ ಭುಜವನ್ನ ಮೂವ್ಮೆಂಟ್ ಮಾಡೋದ್ರಿಂದ ಆ ಮಾಂಸಖಂಡ ಟೈಟ್ ಆಗಿರುವಂತಹದ್ದು ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ಸರಿಯಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ಅದರಿಂದ ಚೇತರಿಕೆ ಹೊಂದಬಹುದು. ಈಗ ನಾವು ವ್ಯಾಯಾಮಗಳು ಅಂತಂದ್ರೆ ಯಾವ್ದು ಮಾಡಬೇಕು, ಅದನ್ನ ಹೇಗ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಭುಜದ ಬಿಗಿತವನ್ನ ಸಂಪೂರ್ಣವಾಗಿ ಸರಿಪಡಿಸಬೇಕು ಅಂತಂದ್ರೆ ಬೇಕಾಗಿರುವಂತಹ ಮುಖ್ಯವಾದಂತಹ ಚಿಕಿತ್ಸೆ ರಾಮಬಾಣದಂತಿರುವಂತಹದ್ದು ವ್ಯಾಯಾಮ. ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದನ್ನ ನಾವು ಕಲ್ತ್ಕೋಬೇಕು. 3 ಮುಖ್ಯವಾದಂತಹ ವ್ಯಾಯಾಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್, ಮೂವ್ಮೆಂಟ್ ಅನ್ನ ಹೆಚ್ಚು ಮಾಡುವಂತಹದ್ದು. ಎರಡನೇದು ಸ್ಟ್ರೆಚಿಂಗ್ ಎಕ್ಸಸೈಸ್, ಟೈಟ್ ಆಗಿರುವಂತಹ ಮಾಂಸಖಂಡಗಳನ್ನ ಎಳೆಯುವಂತಹದ್ದು, ಫ್ರೀ ಮಾಡುವಂತಹದ್ದು. ಮೂರನೇದು ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಬಹಳ ದಿನದಿಂದ ಮಾಂಸಖಂಡಗಳು ವೀಕ್ ಆಗ್ಬಿಟ್ಟಿರುತ್ತೆ, ಅದರಲ್ಲಿ ಶಕ್ತಿ ತುಂಬುವಂತಹ ವ್ಯಾಯಾಮಗಳನ್ನ ನಾವು ಮಾಡಬೇಕು. ಈ ಮೂರರಲ್ಲೂ ಮೂರು ಬೇರೆ ಬೇರೆ ವ್ಯಾಯಾಮಗಳನ್ನ ಮಾಡಬೇಕು. ಹೇಗೆ ಅಂತ ನೋಡೋಣ. ಮೊದಲು ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್ ಅಲ್ಲಿ ಮೊದಲನೇದು ಪೆಂಡುಲಮ್ ಎಕ್ಸಸೈಸ್. ಪೆಂಡುಲಮ್ ಅಂತಂದ್ರೆ ನಮಗೆ ಗಡಿಯಾರದ ಮುಳ್ಳು ನೆನಪು ಬರಬೇಕು. ಗಡಿಯಾರದ ಮುಳ್ಳು ಹೇಗೆ ಮೂವ್ಮೆಂಟ್ ಆಗುತ್ತೋ ಅದೇ ರೀತಿ ನಮ್ಮ ಕೈಯನ್ನ ನಾವು ಮೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. 2 ದಿಕ್ಕುಗಳಲ್ಲಿ, 2 ಪ್ಲೇನ್ ಅಲ್ಲಿ, ಪರ್ಪೆಂಡಿಕ್ಯುಲರ್ ಆಗಿರುವಂತಹ 2 ಪ್ಲೇನ್ಗಳಲ್ಲಿ ಮಾಡಬೇಕು. ನಿಧಾನವಾಗಿ ಒಂದು ಮಗು ಆಡಿಸಿದಾಗೆ ಅಂತ ಹೇಳ್ಬೋದು. ಸ್ವಲ್ಪ ಇದನ್ನ ಫ್ರೀಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆದ್ಮೇಲೆ ಕೈಯನ್ನ ಫ್ರೀಯಾಗಿ ರೌಂಡ್ ವೃತ್ತಾಕಾರದಲ್ಲಿ ಕೈಯನ್ನ ಸುಲಭವಾಗಿ ನಿಧಾನವಾಗಿ ಸ್ವಿಂಗ್ ಮಾಡ್ತಾ ಬರಬೇಕು. ಚಕ್ಲಿ ಮಾಡಿದಾಗೆ ಅಂತ ಹೇಳ್ಬೋದು. ಸಣ್ಣ ಸರ್ಕಲ್ ಮಾಡ್ತಾ ನಿಧಾನ ದೊಡ್ಡ ಸರ್ಕಲ್ ಮಾಡುವಂತಹದ್ದು. ಈ ರೀತಿ 2 ಕೈಗಳಿಂದ ಮಾಡಬೇಕು. ಇದು ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್ ನ ಮೊದಲ ವ್ಯಾಯಾಮ, ಪೆಂಡುಲಮ್ ಎಕ್ಸಸೈಸ್. ಅದಾದ ನಂತರ ನಾವು ಮಾಡಬೇಕಾಗಿರುವಂತಹದ್ದು ಟವಲ್ ಸ್ಟ್ರೆಚ್. ಒಂದು ಟವಲ್ನ ಹಿಡ್ಕೊಂಡು ಬೆನ್ನ ಹಿಂದೆ ಇಟ್ಕೊಂಡು ಆ ಕಡೆ ಈ ಕಡೆ ಎಳೆಯುವಂತಹದ್ದು, ನಂತರ ಮೇಲಿಂದ ಕೆಳಕ್ಕೆ ಎಳೆಯುವಂತಹದ್ದು. ಎಲ್ಲ ದಿಕ್ಕುಗಳಲ್ಲಿ ಈ ಟವಲ್ ಅನ್ನ ಹಿಡ್ಕೊಂಡು ಎಳೆದಾಗ ಆ ಭುಜ ಫ್ರೀ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ವಾಂಡ್ ಎಕ್ಸಸೈಸ್. ಒಂದು ಕೋಲನ್ನ ಅಥವಾ ಒಂದು ಬೆತ್ತ, ಒಂದು ಹಿಡಿ ಅಥವಾ ಒಂದು ಪೈಪನ್ನ ಹಿಡ್ಕೊಂಡು ಸುಲಭವಾಗಿ ಈ ವ್ಯಾಯಾಮ ಮಾಡ್ಬೋದು. ಇದು ನಾವು ಸ್ಕೂಲ್ಗಳಲ್ಲಿ ಮಾಡುವಂತಹ PT ಮಾಡುವಂತಹ ವ್ಯಾಯಾಮಗಳನ್ನ ಮಾಡಿದ ಹಾಗೆ ಆಗುತ್ತೆ. ಅಂದ್ರೆ ಮುಂದಕ್ಕೆ ತಲೆ ಹಿಂದ್ಗಡೆ ತಗೊಂಡು ಹೋಗುವಂತಹದ್ದು, ನಿಧಾನವಾಗಿ ಮತ್ತೆ ವಾಪಸ್ ಬರುವಂತಹದ್ದು. ಅದೇ ರೀತಿ ಹಿಂದ್ಗಡೆಯಿಂದ ಕೋಲನ್ನ ಮೇಲೆತ್ತುವಂತಹದ್ದು, ಆ ಕಡೆ ಈ ಕಡೆ ಕೋಲನ್ನ ಸರಿಸುವಂತಹದ್ದು. ಈ ರೀತಿ ಮಾಡೋದ್ರಿಂದ ಆ ಕೋಲಿನ ಸಹಾಯದಿಂದ ನಮ್ಮ ಭುಜವನ್ನ ನಾವು ಇನ್ನೊಂದು ಕೈ ಸಪೋರ್ಟ್ ಇಂದ, ಇನ್ನೊಂದು ಕೈ ಶಕ್ತಿಯಿಂದ ಆ ಭುಜವನ್ನ ನಾವು ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 3 ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್. ನಂತರ ಸ್ಟ್ರೆಚಿಂಗ್ ಎಕ್ಸಸೈಸ್, ಆ ಮಾಂಸಖಂಡ ಬಿಗಿತವನ್ನ ಫ್ರೀ ಮಾಡ್ಲಿಕ್ಕೆ ಮಾಡುವಂತಹ ವ್ಯಾಯಾಮಗಳು. ಇದರಲ್ಲಿ ಮೊದಲನೇದು ಕ್ರಾಸ್ ಬಾಡಿ ಸ್ಟ್ರೆಚ್. ಕ್ರಾಸ್ ಬಾಡಿ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಒಂದು ಕೈ, ಈ ಬಲಗೈ ಭುಜ ಟೈಟ್ ಆಗಿದೆ ಅಂತಂದ್ರೆ ಎಡಗೈಯಿಂದ ನಿಧಾನವಾಗಿ ಇನ್ನೊಂದು ಕಡೆ ಎಳ್ಕೊಂಡು ಹೋಗುವಂತಹದ್ದು, ಅದೇ ರೀತಿ ಮೇಲ್ಗಡೆಯಿಂದ ಎಳೆಯುವಂತಹದ್ದು. ಈ ರೀತಿ ಮಾಡೋದ್ರಿಂದ ಆ ಭುಜ ಟೈಟ್ ಆಗಿರುವಂತಹದ್ದು ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಆಕ್ಸಿಲರಿ ಸ್ಟ್ರೆಚ್.
ಈ ಆರ್ಮ್ ಪಿಟ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಆರ್ಮ್ ಪಿಟ್ ಸ್ಟ್ರೆಚ್ ಮಾಡುವಂಥದ್ದು ನಾವು ಒಂದು ಟೇಬಲ್ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಕೆಳಗಡೆ ಹೋಗ್ಬೋದು, ಅಥವಾ ಒಂದು ಕಿಟಕಿಗೆ ಕೈ ಇಟ್ಕೊಂಡು ನಿಧಾನವಾಗಿ ಒಂದೊಂದು ಕುರ್ಚಿ ಮೇಲೆ ಕೂತ್ಕೊಂಡು ಹಾಗೆ ನಾವು ಕೈಯನ್ನು ಸ್ಟ್ರೈಟ್ ಮಾಡಿದಾಗ ನಮ್ಮ ಕಂಕಳಲ್ಲಿ ಆ ಎಳೆತ ಬರುತ್ತೆ, ಭುಜ ಫ್ರೀ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಕೊನೆಯ ಸ್ಟ್ರೆಚ್ ವಾಲ್ ಕ್ಲೈಂಬ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದನ್ನ ನಾವೊಂದು ಗೋಡೆ ಮುಂದೆ ನಿಂತ್ಕೊಂಡು ಬೆರಳಿಂದ ನಿಧಾನವಾಗಿ ಗೋಡೆ ಹತ್ತಾ ಹೋಗ್ಬೇಕು. ಅದನ್ನ ನಾವು ಒಂದು ಗೋಡೆ ಮುಂದೆ ಮಾಡಬಹುದು, ಅಥವಾ ಒಂದು ಕಿಟಕಿ ಮುಂದೆ, ಸರಳಿರುವಂತಹ ಕಿಟಕಿ, ಈ ರೀತಿ ಸರಳಿರುವಂತಹ ಕಿಟಕಿ ಇದ್ರೆ ನಿಧಾನವಾಗಿ ಅದನ್ನ ಹತ್ತಲಿಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಗೋಡೆ ಮುಂದೆ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮೇಲೆ ತಗೊಂಡು ಹೋಗೋದು, ನಮ್ಮ ಹೊಟ್ಟೆ ಗೋಡೆಗೆ ತಾಗಿಸೋ ರೀತಿಯಲ್ಲಿ ನಿಧಾನವಾಗಿ ಸೈಡಿಂದ ವಾಪಸ್ ಬರುವಂಥದ್ದು. ಎರಡು ಕೈ ಒಟ್ಟಿಗೆ ಸೇರ್ಕೊಂಡು ಮಾಡಬಹುದು. ನಂತರ ಒಂದ್ಸಲ ಎದುರುಗಡೆಯಿಂದ ಮಾಡೋದು, ಸ್ವಲ್ಪ ಸಮಯದ ನಂತರ 10 ಸಲ ಇದನ್ನ ರಿಪೀಟ್ ಮಾಡಿದ ನಂತರ ಸೈಡಿಂದ ಮಾಡ್ತಾ ಬರುವಂಥದ್ದು, ಸೈಡಿಂದ ಗೋಡೆ ಹತ್ತುವಂಥದ್ದು. ಈ ರೀತಿ ಮಾಡೋದ್ರಿಂದ ಎಲ್ಲ ದಿಕ್ಕುಗಳಲ್ಲೂ ಈ ಭುಜವನ್ನ ಸ್ಟ್ರೆಚ್ ಮಾಡಿದಾಗುತ್ತೆ. ವಾಲ್ ಕ್ಲೈಂಬ್ ಎಕ್ಸಸೈಸ್ ಅಥವಾ ಫಿಂಗರ್ ಎಕ್ಸಸೈಸ್ ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಆ ಮಾಂಸಖಂಡಗಳು ಸ್ಟ್ರೆಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಮೂರನೇ ಸೆಟ್ ಆಫ್ ಎಕ್ಸಸೈಸಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಮಾಂಸಖಂಡಗಳಲ್ಲಿ ವೀಕ್ ಆಗಿರೋದನ್ನ ಅದಕ್ಕೆ ಶಕ್ತಿ ತುಂಬುವಂತ ವ್ಯಾಯಾಮಗಳು. ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಲ್ಲಿ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಶೋಲ್ಡರ್ ಸ್ಕ್ವೀಸ್ ಎಕ್ಸಸೈಸ್. ಶೋಲ್ಡರ್ ಸ್ಕ್ವೀಸ್ ಅಂದ್ರೆ ನಮ್ಮ ಭುಜವನ್ನ ನಿಧಾನವಾಗಿ ಹಿಂದ್ಗಡೆ ಎಳೆಯುವಂತಹದ್ದು, ಬಿಗಿ ಟೈಟ್ ಹಿಡ್ಕೊಳ್ಳೋದು, ನಿಧಾನ ಬಿಡುವಂತಹದ್ದು. ಈ ರೀತಿ ಒಂದು 10 ಸಲ ಹಿಡ್ಕೊಳ್ಳೋದು, ಬಿಡೋದು. ಇದಾದ ನಂತರ ನಾವು ಮಾಡಬೇಕಾಗಿರುವಂತಹ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸ್. ಇದಕ್ಕೆ ಥೆರಾ ಬ್ಯಾಂಡ್ ಅಂತ ರೆಸಿಸ್ಟೆನ್ಸ್ ಬ್ಯಾಂಡ್, ರಬ್ಬರ್ ಬ್ಯಾಂಡ್ಗಳ ತರ ಸಿಗುತ್ತೆ. ಅದು ಬೇರೆ ಬೇರೆ ಕಲರ್ ನಲ್ಲಿ ಸಿಗುತ್ತೆ. ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಸಿಗುತ್ತೆ. ಇದನ್ನ ನೀವು ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು. ಅಥವಾ ಇದು ತರಿಸ್ಕೊಡೋದು ಕಷ್ಟ ಆಗ್ತಾ ಇದೆ ಅಂದ್ರೆ ಸೈಕಲ್ ಟೈರ್ ನ ಟ್ಯೂಬ್ ಇರುತ್ತಲ್ಲ, ಅದನ್ನ ಕಟ್ ಮಾಡ್ಕೊಂಡು ಉದ್ದ ಮಾಡ್ಕೊಂಡು ಕೂಡ ಇದನ್ನ ಆ ರಬ್ಬರ್ ಬ್ಯಾಂಡ್, ಥೆರಾ ಬ್ಯಾಂಡ್ ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ತರ ನಾವು ಉಪಯೋಗಿಸಬಹುದು. ಅದನ್ನ ಒಂದು ಕಿಟಕಿ ಕಟ್ಕೊಂಡು ಅಥವಾ ಕಾಲಲ್ಲಿ ಹಿಡ್ಕೊಂಡು ಎಲ್ಲಾ ದಿಕ್ಕುಗಳಲ್ಲಿ ಎಳೆಯೋದ್ರಿಂದ ನಾವು ಸುಲಭವಾಗಿ ಆ ಭುಜದಲ್ಲಿ ಆ ಶಕ್ತಿಯನ್ನ, ಮೂವ್ಮೆಂಟ್, ಆ ಮಾಂಸಖಂಡಗಳಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ನಂತರ ಕೊನೆ ಸೆಟ್ ಆಫ್ ಎಕ್ಸಸೈಸ್ ರೊಟೇಟರ್ ಕಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಅಂದ್ರೆ ರೊಟೇಟರ್ ಕಫ್, ಭುಜ ಮೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಮಾಂಸಖಂಡಗಳು, ಮುಖ್ಯವಾಗಿ ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್. ಥೆರಾ ಬ್ಯಾಂಡ್ ಅಥವಾ ರಬ್ಬರ್ ಬ್ಯಾಂಡ್ ಅನ್ನ ಒಂದ್ ಕಡೆ ಕಿಟಕಿ ಕಟ್ಕೊಂಡು ಕಂಕಳಲ್ಲಿ ಒಂದು ಟವೆಲ್ ಹಿಡ್ಕೊಂಡು ಹೊರಗಡೆ ಎಳೆಯುವಂತಹದ್ದು, ನಂತರ ಇನ್ನೊಂದು ಕಡೆಯಿಂದ ಒಳಗಡೆ ಎಳೆಯುವಂತಹದ್ದು. ಎಲ್ಲ ವ್ಯಾಯಾಮಗಳನ್ನು ನಾವು 10 ಸಲ ರಿಪಿಟೇಷನ್ಸ್ ನ ಮಾಡುವಂತದ್ದು ಒಳ್ಳೆಯದು. ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ಸಂಜೆ ಎಲ್ಲಾ ವ್ಯಾಯಾಮಗಳು 10 ಸಲ ಮಾಡೋದ್ರಿಂದ ಬಹಳ ಚೆನ್ನಾಗಿ ಆ ಭುಜದ ಮೂವ್ಮೆಂಟ್ ಹೆಚ್ಚು ಮಾಡಿದಾಗುತ್ತೆ, ಅದನ್ನ ಸ್ಟ್ರೆಚ್ ಮಾಡಿದಾಗುತ್ತೆ ಮತ್ತು ಶಕ್ತಿ ತುಂಬಿದಾಗುತ್ತೆ. ಪ್ರತಿದಿನ ಮಾಡುವಂಥದ್ದು ಮುಖ್ಯ. ಅಂದ್ರೆ ಸ್ವಲ್ಪ ದಿನ ಮಾಡ್ಕೊಂಡು ಒಂದು 10 ದಿನ ಏನೂ ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಬಿಡೋದ್ರಲ್ಲಿ ಅರ್ಥ ಇರಲ್ಲ. ನಿಧಾನವಾಗಿ ತಾಳ್ಮೆಯಿಂದ ಪ್ರತಿನಿತ್ಯ ಮಾಡೋದ್ರಿಂದ ಇದರ ಫಲ ನಮ್ಗೆ ಸಿಗುತ್ತೆ. ಸ್ವಲ್ಪ ದಿನದಲ್ಲಿ ನೋವು ಹೆಚ್ಚಾಗ್ಬೋದು. ಯಾವ ವ್ಯಾಯಾಮ ಮಾಡಿದ್ರೆ ಹೆಚ್ಚಾಗುತ್ತೋ ಸ್ವಲ್ಪ ದಿನ, ಒಂದು 4 ದಿನ ಕಡಿಮೆ ಮಾಡಿ. ಆದ್ರೆ ಕಂಟಿನ್ಯೂಟಿ ಬಹಳ ಮುಖ್ಯ. ಆದ್ರೆ ನಾವು ಹಂತ ಹಂತವಾಗಿ ಆ ಸ್ಟ್ರೆಚ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅವಾಗ್ಲೇ ಇದರ ಲಾಭ ನಮ್ಗೆ ಸಿಗುತ್ತೆ. ನನ್ಗೆ ಇಷ್ಟೇ ಆಗೋದು, ನನ್ಗೆ ಇಷ್ಟೇ ಎತ್ತಕ್ಕಾಗೋದು ಅಂತ ಹೇಳಿ ಅಷ್ಟೇ ಮಾಡ್ತಾ ಇದ್ರೆ ಅದರ ಮೇಲೆ ಹೋಗೋದಿಲ್ಲ. ಪ್ರತಿದಿನ ಪ್ರಯತ್ನ ಮಾಡಿ ಒಂದು ಹೆಜ್ಜೆ ಮೇಲೆ, ಒಂದು ಸ್ಟೆಪ್ ಮೇಲೆ, ಬೆರಳು ಮೇಲೆ ಹೋಗ್ಬೇಕು. ಇನ್ನೊಂದು ನೆಕ್ಸ್ಟ್ ಸರಳನ್ನು ಹಿಡಿತೀನಿ, ಇನ್ನೊಂದು ಸ್ವಲ್ಪ ಟೈಟ್ ಆಗಿ ಎಳಿತೀನಿ. ಈ ರೀತಿ ನಮ್ಮನ್ನ ನಾವು ಚಾಲೆಂಜ್ ಮಾಡ್ಕೊಳ್ತಾ ಹೋದಾಗ ಮಾತ್ರ ಇದರಿಂದ ನಾವು ಸಂಪೂರ್ಣ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಈ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು, ಇದರ ಕಾರಣಗಳೇನು, ಇದರ ಲಕ್ಷಣಗಳೇನು ಮತ್ತು ಇದರ ಪರಿಹಾರ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನ ಪಡ್ಕೋಬಹುದು, ವ್ಯಾಯಾಮಗಳನ್ನ ಹೇಗೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಲಿಕ್ಕೆ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.